ನಮಸ್ಕಾರ. ನಾವು MMB ಕಂಪ್ನಿಯಿಂದ ಬಂದಿದ್ದೀವಿ. ನೋಡಿ, ಈ ಸೇವಂತಿಗೆ ತುಂಬಾ ಸಾಯ್ತಾ ಇದೆ ಗಿಡ. ಯಾಕೆ ಸಾಯ್ತಾ ಇದೆ ಅಂದ್ರೆ ನೋಡಿ, ಇದೇ ಪ್ರಾಬ್ಲಮ್. ಬೇರೆಲ್ಲ ಕೊಳಿತಾ ಇದೆ. ಯಾವ ಊರಪ್ಪ ಇದು? ಮರ್ಸೂರ್ ಅಗ್ರಹಾರ ನವೀನ್ ಅಂತ. ಇವರು ಎಷ್ಟು ವರ್ಷದಿಂದ ಶಾವಂತಿ ಬೆಳಿತೀರಾ ಸರ್ ನೀವು? ಒಂದು 5-6 ವರ್ಷ ಬೆಳಿತಾ ಇದ್ದೀರಾ. ಈ ಪ್ರಾಬ್ಲಮ್ ಎಷ್ಟು ದಿನ ಆಯ್ತು ಸರ್ ನಿಮ್ಗೆ ಬಂದು? ಇದು ನೋಡಿ, ಈ ತರ ಇದು ಮೊನ್ನೆ ವರ್ಷದಿಂದಾನೇ ನೋಡಿರೋದು. ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಆಗಿದೆ. ಈಗ ಈ ವರ್ಷ ಸ್ವಲ್ಪ ಜಾಸ್ತಿ ಅಲ್ವಾ? ಈ ವರ್ಷ ಜನವರಿಗೆಲ್ಲ ಸ್ಟಾರ್ಟ್ ಆಗಿದೆ, ಡಿಸೆಂಬರ್ಗೆ ಸ್ಟಾರ್ಟ್ ಆಗೋಯ್ತು ಈ ವರ್ಷ. ಮೊನ್ನೆ ಎಲ್ಲ ಮಾರ್ಚ್ ಆ ಟೈಮಲ್ಲಿ ಸ್ವಲ್ಪ ಬಿಸಿಗೆ ಆಗ್ತಾ ಇತ್ತು. ಇದು ಸೆಂಟೆಲ್ಲೋ ಅಲ್ವಾ? ಸೆಂಟೆಲ್ಲೋ. ಇದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇದೆಲ್ಲ ಬ್ಯಾಕ್ಟೀರಿಯಲ್ ಡಿಸೀಸ್. ಇದು ಫಿಜಿಯರಿಯಮ್, ಫೈಟ್ ಎಲ್ಲಾ ಮಲ್ಟಿಪಲ್ ಡಿಸೀಸಸ್ ಇರುತ್ತೆ. ಇದು ಮೈಕ್ರೋಬ್ಸ್ ಇಂದಾನೇ ಇದು ಗುಣ ಆಗೋದು. ಇವರು ಈ ತರ ಪ್ರಾಬ್ಲಮ್ ಆದಾಗ ನನ್ನ ಕರೆದ್ರು ಪ್ಲಾಟ್ಗೆ. 20 ದಿನದಲ್ಲಿ ಸ್ಟಾರ್ಟ್ ಆದಾಗ ನಾನು ಬಂದಾಗ, ನಮ್ಮ ಪ್ರಾಡಕ್ಟ್ ಇದೆ, ಗೇರ್ ಸಿಸ್ಟಮ್ ಯೂಸ್ ಮಾಡಿ ಅಂತ ಹೇಳಿದೆ. ಗೇರ್ ಸಿಸ್ಟಮ್ ಯೂಸ್ ಮಾಡಿದ್ರು, ಸುಪ್ರೀಮು ಪ್ಲಸ್ ಅಟ್ಯಾಕ್ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಪ್ರೇ ಮಾಡಿ ಡ್ರೆಂಚ್ ಮಾಡಿದ್ರು. ಅಲ್ಲಿಗೆ ಒಂದೇ ಸತ್ತಿಗೆ ಸ್ಟಾಪ್ ಆಗಿದೆ. ಇದು ಈ ಬಿಸಿಲಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ತಾ ಇದೆ. ಅಷ್ಟೇ ಒಂದ್ 2,000 ಗಿಡ ಹೋಗ್ಬಿಟ್ಟಿತ್ತಲ್ವಾ? ಆಮೇಲೆ 3,000 ಗಿಡಕ್ಕೆ ಇವಾಗ ಸ್ಟಾಪ್ ಆಗಿದೆ. ಎಲ್ಲ 26,000 ಇದೆ. 26,000 ಒಂದ್ 3,000 ಹೋಯ್ತು ಅಷ್ಟೇ, ಕಂಟ್ರೋಲ್ ಆಗೋಯ್ತು. ಮತ್ತೆ ಈ ಪಕ್ಕದಲ್ಲಿ ಹಂಗೆ ತೋರಿಸಿ ಸರ್. ಈ ಪಕ್ಕದಲ್ಲಿ ಫಸ್ಟ್ ಬಿಟ್ಟಿಲ್ಲ, ಆಮೇಲೆ ಹೇಳಿದೀವಿ ಈ ನಡುವೆ ಬಿಡ್ತಾ ಇದಾರೆ, ಯೂಸ್ ಮಾಡ್ತಾ ಇದಾರೆ. ರೈತರೀಗ ನಾರಿಗೆ ದುಡ್ಡು ಕೊಡ್ತಾರೆ ಸರ್, ಬೆಳೆ ಗೊಬ್ಬರ ಹಾಕ್ತಾರೆ, ಉಳುಮೆ ಮಾಡ್ತಾರೆ, ಎಲ್ಲಾ ಖರ್ಚು ಮಾಡಿದ್ಮೇಲೆ ಈ ತರ ಆದಾಗ ರೈತರು ಅಪ್ಸೆಟ್ ಆಗ್ತಾರೆ, ನಷ್ಟ ಆಗುತ್ತೆ ಅಲ್ವಾ? ನಿಮ್ಗೀಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಏನ್ ಅನ್ಸ್ತು ಸರ್? ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿ ಕಂಟ್ರೋಲ್ ಆಗಿದೆ. ನನ್ಗೆ ಭಯ ಆಗೋಯ್ತು, ಫುಲ್ ಹೋಗ್ಬಿಡುತ್ತೆ, ಬೇರೆ ಕಡೆ ಎಲ್ಲ ಜಾಸ್ತಿ ಹೋಗ್ತಾ ಇತ್ತು. ಇವಾಗ ಸ್ವಲ್ಪ ಫುಲ್ ಕಂಟ್ರೋಲ್ ಆಗಿದೆ. ಎಕರೆ ಗಟ್ಲೆ ಹೋಗ್ಬಿಟ್ಟಿದೆ. ಒಂದ್ 2 ಎಕರೆ ಇದ್ರೆ 1 ಎಕರೆ ಹೋಗೋದು ಆ ತರ ಆಗಿದೆ. ನಂದೇನು ಹೋಗಿಲ್ಲ ಸದ್ಯ. ನಾನೇನು ಗೊಬ್ಬರ ಎಲ್ಲ ಹಾಕಿ 3-4 ವರ್ಷ ಆಯ್ತು. ಇವಾಗ ಅಲ್ಲಿಗೂ ಮೊದ್ಲಿಂದ ಬಿಟ್ಟಿಲ್ಲ ಗೇರ್ ಫಸ್ಟ್ ಅಲ್ಲಿ ಬಿಟ್ಟಿಲ್ಲ. ಬಿಟ್ಟಿದ್ರೆ ನಾನು ಫಸ್ಟ್ ಬಿಡ್ತಾ ಇದ್ದೆ, ಅವಾಗ ನಂಬಿಕೆ ಇತ್ತು ನನಗೆ. ಮೊದ್ಲು ಮೊನ್ನೆ ವರ್ಷ ಎಲ್ಲ. ಇವಾಗ ಫಸ್ಟ್ ಅಲ್ಲಿ ಬಿಟ್ಟಿಲ್ಲ, ಸೆಂಟರ್ ಇಂದ ಬಿಟ್ಟಿದ್ದೀನಿ. ಇವಾಗ ಕಂಟ್ರೋಲ್ ಆಗಿದೆ. ಅದೇ ಇದು ಸಾಯೋಕ್ ಸ್ಟಾರ್ಟ್ ಆದಾಗ ನೀವು ಗೇರ್ ಯೂಸ್ ಮಾಡಿದೆ ನಾನು. ಗೇರ್ ಜ್ಞಾಪಕ ಬಂತು, ಅವಾಗ ಯೂಸ್ ಮಾಡಿದೀರ. ಮತ್ತೆ ಇದು ಗೇರ್ಸ್ ಬಿಟ್ಮೇಲೆ ನೋಡಿ ಫ್ಲವರ್ ಯಾವ ತರ ಅಂತ ನೋಡಿ ಅಲ್ವಾ? ಸ್ವಲ್ಪ ಜಾಸ್ತಿ ಬಂದಿದೆ ಮೊಗ್ಗು ಅಲ್ವಾ? ಶೂಟ್ಸ್ ಜಾಸ್ತಿ ಇದೆ, ಶೂಟ್ ಜಾಸ್ತಿ ಬಂದಿದೆ. ಮತ್ತೆ ಈ ತರ ನೋಡಿ, ಇಲ್ಲಿ ಪಕ್ಕದಲ್ಲೇ ಇದೆ ಪ್ಲಾಟ್. ಈಗ ಈ ತರ ಆದಾಗ ರೈತರು ತುಂಬಾ ನಷ್ಟ ಅಲ್ವಾ? ಅದಕ್ಕೆ ನಾವು ಈಗ ನಾಟಿ ಮಾಡಿದ 10 ದಿನಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀವಿ ಅಂದ್ರೆ, ನೋಡಿ ಈ ಪ್ರಾಬ್ಲಮ್ ಬರೋದಿಲ್ಲ ರೈತರಿಗೆ. ಇದನ್ನು ಸೆಂಟೆಲ್ ಅಲ್ವಾ ಅದು. ಮತ್ತೆ ನಿಮ್ಮೂರಲ್ಲಿ ಎಷ್ಟು ತೋಟ ಇದೆ ಸರ್ ಈಗ? ಎಲ್ಲ 3.25-4 ಎಕರೆ ಇದೆ. 4 ಎಕರೆ ಇದೆಯಲ್ಲ, 4 ಎಕರೆಯಲ್ಲೂ ಈ ಪ್ರಾಬ್ಲಮ್ ಇದೆ. ಎಲ್ಲ ಇದ್ರಲ್ಲಿ ಬಂದಿದೆ. ಮತ್ತೆ ನೀವು ಹೇಳಿದ್ರ ಬೇರೆಯವ್ರಿಗೆ ಯೂಸ್ ಮಾಡಿ ಅಂತ? ಹೇಳಿದ್ದೀನಿ, ಯೂಸ್ ಮಾಡ್ತಾ ಇದ್ದಾರೆ. ಅವ್ರದ್ದು ಕಂಟ್ರೋಲ್ ಆಗ್ತಾ ಇದೆ. ಈ ನಡುವೆ ಯೂಸ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಆಗ್ತಾ ಇದೆ. ಅಲ್ಲಿಗೆ ಸ್ಟಾಪ್ ಆಗಿದೆ. ನಾರು ಫಸ್ಟ್ ನೆಟ್ಟಾಗ ಫಸ್ಟ್ ಇಂದಾನೇ ಯೂಸ್ ಮಾಡಿ, ತುಂಬಾ ರಿಸಲ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಓಕೆ. ಲಾಸ್ಟ್ ಇಯರ್ ನೀವು ಯೂಸ್ ಮಾಡಿದ್ರು? ಯೂಸ್ ಮಾಡಿದ್ದೆ ನಾನು. ನಿಮ್ ಗಿಡ ಸತ್ತಿಲ್ಲ ಅವಾಗ ಅಂದ್ರೆ ನಂದು ಉಳುಮೆ ಚೆನ್ನಾಗಿ ಮಾಡಿಲ್ಲ, ಅದು ಆಗಿ ಫಸ್ಟ್ ಅಲ್ಲಿ ಸ್ವಲ್ಪ ಹೋಯ್ತು. ಆಮೇಲೆ ಕಂಟ್ರೋಲ್ ಆಗಿದೆ. ಕಂಟ್ರೋಲ್ ಬಂದ್ಬಿಡ್ತು ಎಲ್ಲ. 1.5 ಎಕರೆ ಆಗ್ತಾ ಇದೀನಿ. ಯಾವ್ದು ಆಗ್ತಾ ಇದೀರಾ? ಸೆಂಟೆಲ್ಲ. ಈಗ ಚಾಲೆಂಜ್ ತಗೊಂಡು ಗಿಡ ಸಾಯ್ದಿರಂಗೆ ಬೆಳಿಬೇಕಂತ ಇವಾಗ ಮಾಡ್ತಾ ಇದೀನಿ. ಎಲ್ಲ ಬೇಡ ಅಂತಾರೆ, ನಾರು ಕೊಡೋರು. ಪೇಪರ್ ಎಲ್ಲ ಅಂತಾರೆ. ಎಲ್ಲ ಸೆಂಟೆಲ್ಲನೇ ಉಣಿಬೇಕು, ನಾನು ಬೆಳಿಬೇಕಂತ ಚಾಲೆಂಜ್ ತಗೊಂಡಿದ್ದೀನಿ. ಓಕೆ. ಇಲ್ಲ ಸರ್, ನೀವು ಫಸ್ಟ್ ಇಂದ ಮಾಡ್ಕೊಳ್ಳಿ. ಫಸ್ಟ್ ಇಂದ ಮಾಡ್ತೀನಿ, ಒಂದು ಹೋಗಲ್ಲ ನನ್ಗೆ ಗೊತ್ತು, ಅದು ಯೂಸ್ ಮಾಡಿದೆ. ನಿಮ್ಗೆ ಗೊತ್ತಿದೆ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಏನಂದ್ರೆ ಇದ್ರಲ್ಲಿ ಮೈಕ್ರೋಬ್ಸ್ ಇರುತ್ತೆ, ಜೀವಾಣು ಇರುತ್ತೆ. ನಾವು ಬೇಸಾಯ ಅದು ಅನ್ಕೊಂಡು ಅದ್ರ ಮೇಲೆ ಎಲ್ಲ ಇದಿಕೊಂಡು ಇದು ಜಾಸ್ತಿ ಬಿಡ್ತಾ ಇಲ್ಲ. ಇವಾಗೆಲ್ಲ ಗೊತ್ತಾಯ್ತಲ್ಲ ನೋಡಿ, ಇದೆಲ್ಲ ಅದೇ ನೋಡಿ, ಇದಿದೆ ನೋಡ್ರಿ. 2 ವರ್ಷ ಮುಂಚೆ ಇದೆಲ್ಲ ಇರ್ಲಿಲ್ಲ, ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು. ಇದೆಲ್ಲ ಪ್ಯಾಥೋಜನ್ ತಿಂದಿದೆ. ಅದೇ ಎಲ್ಲ ಇದು ಬ್ಯಾಕ್ಟೀರಿಯಾ ಇದೆಯಲ್ಲ, ಇಲ್ಲೆಲ್ಲ ನೋಡಿ ಡ್ಯಾಮೇಜ್ ಮಾಡ್ಬಿಟ್ಟಿದೆ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಡ್ಯಾಮೇಜ್ ಮಾಡಿದ್ರೆ ಸತ್ತೋಗುತ್ತೆ. ನಮ್ಮ ಮೈಕ್ರೋಬ್ಸ್ಗೆ ಈ ಬ್ಯಾಕ್ಟೀರಿಯಾನೇ ಫುಡ್. ಆ ಮೈಕ್ರೋಬ್ಸ್ ಏನ್ ಮಾಡುತ್ತೆ, ಈ ಬ್ಯಾಕ್ಟೀರಿಯಾ ತಿಂದಾಕುತ್ತೆ. ಅವಾಗ ಹೊಸ ಬೇರ್ ಬರುತ್ತೆ. ಇದನ್ನ ಉಳ್ಸಕ್ ಆಗೋದಿಲ್ಲ. ಇನ್ನ ನೋಡಿ ಉಳ್ದಿರೋದಂದ್ರೆ ನೋಡಿ, ಅರ್ಧ ಉಳ್ದಿದೆ. ಕೆಲವೊಂದು ಗಿಡಗಳೆಲ್ಲ ಅರ್ಧ ಉಳ್ಕೊಂಡಿದೆ ನೋಡಿ. ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಲೆಕ್ಕ ಅದು. ನೋಡಿ ಇದು ಅಷ್ಟೇ, ಅರ್ಧ ಬಂದಿದೆ, ಅರ್ಧ ಉಳ್ಕೊಂಡಿದೆ. ಇನ್ ಮುಂದೆ ಹೋಗೋದಿಲ್ಲ, ಸ್ಪ್ರೆಡ್ ಆಗೋದಿಲ್ಲ. ಇನ್ನು ನಿಮ್ಗೆ ಪಾಸ್ ಆದಂಗೆ ನಿಮ್ಗೆ ಈಲ್ಡ್ನು ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಎಷ್ಟು ಗೇರ್ ಬಿಟ್ಟಿದ್ದೀರಾ ನೀವು? ಇವಾಗ 3 ಆಗಿದೆ, 4 2-3 ದಿನ 4 ಗೇರ್ ಬಿಡ್ಬೇಕು.
4-5 ಬಿಟ್ಬಿಡ್ತೀನಿ ಇನ್ನು 10 ದಿನ 5 ದಿನಕ್ಕೆ. ಬಿಟ್ಬಿಡಿ. ಬೇಕಾದ್ರೆ ಇನ್ನೂ ಒಂದ್ ಸ್ಪ್ರೇ ಸುಪ್ರೀಂ ಕೊಡಿ. ಸುಪ್ರೀಂ ಸ್ಪ್ರೇನ ಆಯ್ತು. ಸುಪ್ರೀಂ ಇನ್ನೊಂದ್ ಸ್ಪ್ರೇ ಕೊಟ್ಕೊಳ್ಳಿ. ಯಾಕಂದ್ರೆ ಈ ಮೋಡ ಇದ್ ಬಂದಾಗ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಮೋಡ ಬಂದು ಮಳೆ ಬರುತ್ತೆ ನೋಡಿ, ಆ ಟೈಮಲ್ಲಿ ಆಗುತ್ತೆ. ಸುಪ್ರೀಂ ಕೊಟ್ರೆ ನಿಮ್ಗೆ ಒಳ್ಳೆ ಅವಾಯ್ಡ್ ಆಗ್ಬಿಡುತ್ತೆ. ಸುರುಗುನು ಬರೋದಿಲ್ಲ, ಬ್ಲೈಟ್ ಬರುತ್ತೆ ಈ ಎಲೆಗೆ, ಕಪ್ಪು ಚುಕ್ಕೆ ಬರುತ್ತೆ. ಈಗ ಮಳೆ ಬಂದ್ರೆ ಕಪ್ಪು ಚುಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಸುಪ್ರೀಂ ಕೊಟ್ರೆ 100% ಕ್ಲಿಯರ್ ಆಗುತ್ತೆ ನಿಮ್ಗೆ. ಮಾಡ್ಕೊಳ್ಳಿ. ಹಂಗೆ ಆ ಬಾಟಲ್ ನೋಡ್ರಿ. ಈಗ ಕೆಲವ್ರು ಏನಂತಾರೆ, ವಿಡಿಯೋ ಮಾಡಿದಾಗ ಇಲ್ಲ ಸುಮ್ನೆ ಹೇಳ್ತಾರೆ ಅಂತಾರೆ. ಸುಳ್ಳು ಹೇಳಿದ್ರೆ ಏನ್ ಬರುತ್ತೆ ಸರ್? ಈಗ ರೈತರು ತುಂಬಾ ಸಮಸ್ಯೆಯಲ್ಲಿದ್ದಾರೆ ಸರ್. ತುಂಬಾ ಜಾಸ್ತಿ ಹೋಗ್ತಾ ಇದೆ ಎಲ್ಲ. ಫೋನ್ ನನ್ಗೆ ಹೇಳ್ತಾರೆ, ಗಿಡ ಕೊಡೋರೆಲ್ಲ ಜಾಸ್ತಿ ಹೋಗ್ತಾ ಇದೆ, ಬೇಡ ಅಂತಾರೆ, ಬೇಡ ಸೆಂಟೆಲ್ ಅಂತಾರೆ, ಭಯ ಇಕ್ಸ್ತಾರೆ. ಈಗ ನಾವು ಕಂಟ್ರೋಲ್ ಆಗಿದೆ. ಇನ್ನು ಮುಂದೆ ನೋಡಿ ನಮ್ಮ ವಿಡಿಯೋಗಳೆಲ್ಲಾನು ಫಸ್ಟ್ ಇಂದ ಯೂಸ್ ಮಾಡಿರೋ ವಿಡಿಯೋಗಳು ಹಾಕ್ತಿವಿ. ಇನ್ನ ನೆಕ್ಸ್ಟ್ ಇದು ನೀವು ಯೂಸ್ ಮಾಡಿದಿರಾ, ಸೆಂಟ್ರಲ್ಲಿ ಯೂಸ್ ಮಾಡಿದ್ರೆ ನೀವು ಕಂಟ್ರೋಲ್ ಮಾಡಿದೀರಾ ನೋಡಿ. ಇವೆಲ್ಲ ಅದೇ ಇಲ್ಲೇನೆ ಆಮೇಲೆ ಕಂಟ್ರೋಲ್ ಆಗಿದೆ. ಇನ್ಮೇಲೆ ಏನ್ ಮಾಡ್ತೀವಿ ನಾವು, ಫಸ್ಟ್ ಇಂದ ಮಾಡಿದಿರ ನೋಡಿ, ಒಂದ್ ಗಿಡ ಹೋಗಿರೋದಿಲ್ಲ ಅವ್ರಿಗೆ, ಆತರ ವಿಡಿಯೋ ಹಾಕ್ತಿವಿ. ಈಗ ನಿಮ್ಮೂರ ಹತ್ರ ಎಲ್ಲಾರ್ದು ಹೋಗಿದೆ, ಎಲ್ಲಾರು ಯೂಸ್ ಮಾಡಿಲ್ಲ. ಇದೆ ಇನ್ನ ಜಾಸ್ತಿ ಇತ್ತು, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಬಾಟಲ್ ಎಲ್ಲ ಇದ್ರಿಗೆ ಹಾಕ್ಬಿಟ್ಟಿದ್ದಾರೆ. ಓಕೆ ಸರ್, ಬನ್ನಿ ಇಲ್ಲಿ ಬನ್ನಿ. ನೀವು ರೈತರಿಗೆ ಏನ್ ಹೇಳ್ತೀರಾ, ಹೇಳಕ್ ಇಷ್ಟ ಪಡ್ತೀರಾ ಸರ್? ನೀವು ರೈತರಿಗೆ ಏನ್ ಇಷ್ಟ ಪಡ್ತೀರಾ? ಎಲ್ಲಾ ರೈತರು ಸಾಯಿಲ್ ಡಾಕ್ಟರ್ 5 ಗೇರ್ ಇದೆ, 5 ಗೇರು ಬಿಡಿ. ಫಸ್ಟ್ ಇಂದಾನೆ ಬಿಡ್ಬೇಕಾದ್ರೆ ಚೆನ್ನಾಗಿದೆ ರಿಸಲ್ಟ್, ಗಿಡ ಸಾಯೋದಿಲ್ಲ ಬಿಟ್ರೆ. ಮತ್ತೆ ಇದು ತೋಟ ಫಸ್ಟ್ ಉಣಿದ್ರೆ ಹೂವ ಗಿಡ ತರ ಚೆನ್ನಾಗಿ ಉಳುಮೆ ಮಾಡಿ ಉಣ್ಬೇಕು. ಗಿಡ್ಡಿ ಅದ ಇದ್ರೆ ಜಾಸ್ತಿ ಆಗುತ್ತೆ, ಬಿಲ್ಟ್ ಜಾಸ್ತಿ ಆಗುತ್ತೆ. ನೀಟಾಗಿ ಚೆನ್ನಾಗಿ ಹದ ಮಾಡಿ ಹಾಕ್ಬೇಕು ಬೆಳೆನ. ಪೇಪರ್ ಹಾಕ್ಬಿಟ್ಟು ಹಾಕಿ ಚೆನ್ನಾಗಿ ಇದಾಗುತ್ತೆ ಬೆಳೆ. ಮತ್ತೆ ಸುಪ್ರೀಮ್ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡಿ. ಓಕೆ ಸರ್, ಥ್ಯಾಂಕ್ ಯು.